ಸುಚರಿತಾ ಫ್ರಮ್ ಆಯುಷ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಇವತ್ತಿನ ಪ್ರಿವೆಂಟಿವ್ ಅವೇರ್ನೆಸ್ ಟಾಕಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಹೇಳ್ತೀನಿ. ಹೇಗೆ ಸ್ಟ್ರೆಸ್ ವಿಲ್ ಪ್ಲೇ ಅ ಹ್ಯೂಜ್ ರೋಲ್ ಇನ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅಂತ. ಫಾರ್ ಎಕ್ಸಾಂಪಲ್, ರೀಸೆಂಟ್ಲಿ ಐ ಹ್ಯಾಡ್ ಒನ್ ಪೇಷಂಟ್ ಹೂ ವಾಸ್ 33 ಇಯರ್ಸ್. ಅವ್ರಿಗೆ ಮ್ಯಾರಿಡ್ ಲೈಫ್ ಬಂದ್ಬಿಟ್ಟು ಅರೌಂಡ್ 6 ಇಯರ್ಸ್ ಆಗಿತ್ತಂತೆ. ಅದರಲ್ಲಿ ಅವರು 2 IVF ಸೈಕಲ್ಸ್ ಮಾಡಿದ್ದಾರೆ ಆ್ಯಂಡ್ 5th ಎಂಬ್ರಿಯೋ ಟ್ರಾನ್ಸ್ಫರಲ್ಲಿ ಪ್ರೆಗ್ನೆನ್ಸಿ ಆಗಿದೆ, ಟ್ವಿನ್ ಪ್ರೆಗ್ನೆನ್ಸೀಸು ಆಗಿದೆ. ಆ್ಯಂಡ್ ಇವ್ರಿಗೆ ರೀಸನ್ ಏನು, ಯಾಕೆ ಈ ಥರ ಪ್ರೆಗ್ನೆನ್ಸಿ ಲೈಕ್ ವೈ ದೇ ಆಪ್ಟೆಡ್ ಫಾರ್ IVF ಅಂತ ಕೇಳಿದಾಗ, ಏನೂ ಇಲ್ಲ ಮೇಡಮ್, ನನಗೆ PCOD ಇತ್ತು ಆ್ಯಂಡ್ ಸ್ವಲ್ಪ ಮಿನಿಮಲ್ ಥೈರಾಯ್ಡ್ಸು ಇತ್ತು. ಅಂದರೆ ನನಗೆ ಮೇನ್ ರೀಸನ್ IVF ಹೋಗೋದಕ್ಕೆ ಏನು ಕಾರಣ ಅಂದರೆ, ಯಾರೂ ನನ್ನನ್ನು ಫಂಕ್ಷನ್ಸ್ ಕರೀತಾ ಇರಲಿಲ್ಲ. ಆ್ಯಸ್ ಅ ಕಪಲ್ ವಿ ಫೆಲ್ಟ್ ಡಿಗ್ರೇಡೆಡ್ ಆ್ಯಂಡ್ ಡಿಮೋಟಿವೇಟೆಡ್. ಅದಕ್ಕೆ ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ಈ ಥರ ಒಂದು ಡೆಸಿಷನ್ ತೊಗೊಂಡು ವಿ ವೆಂಟ್ ಇನ್ ಟು IVF ಟ್ರೀಟ್ಮೆಂಟ್ಸ್ ಅಂತ ಹೇಳಿದ್ದು. ಸೊ ಆನ್ ದ ಹೋಲ್ ಈ ಕ್ವೆಶನ್ ಯಾಕೆ ಬಂತು ಅಂದರೆ, ಶಿ ಕೇಮ್ ಟು ಮೀ ವಿತ್ ದ ಕಂಪ್ಲೇಂಟ್ಸ್ ಆಫ್ ಟೆಲ್ಲಿಂಗ್ ದ್ಯಾಟ್ ಅವ್ರಿಗೆ ಪೀರಿಯಡ್ಸ್ ಮಿಸ್ ಆಗಿದೆ ಆ್ಯಂಡ್ ವಾಮಿಟಿಂಗ್ ಸೆನ್ಸೇಷನ್ ಇದೆ ಅಂತ ಬಂದಿದ್ದರು. ಸೊ ಐ ಲೈಕ್ ಟು ಹೈಲೈಟ್ ದಿಸ್ ಪಾಯಿಂಟ್ ದಟ್ ಶಿ ಹ್ಯಾಡ್ ಆಲ್ರೆಡಿ ಅಂಡರ್ಗಾನ್ 2 IVFs ಆ್ಯಂಡ್ 5th ಎಂಬ್ರಿಯೋ ಟ್ರಾನ್ಸ್ಫರಲ್ಲಿ ಕನ್ಸೀವ್ ಆಗಿದ್ದಾರೆ. ಬಟ್ ನೌ ಶಿ ಹ್ಯಾಡ್ ಕಮ್ ವಿತ್ ದ ಕಂಪ್ಲೇಂಟ್ಸ್ ಆಫ್ ಮಿಸ್ಡ್ ಪೀರಿಯಡ್ಸ್ ವಿತ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್. ಇವಾಗ ಟ್ವಿನ್ ಮಕ್ಕಳು ಇದ್ದಾರೆ, ಹೂ ವೇರ್ ಅರೌಂಡ್ 1.6 ಕಿಲೋ ಬರ್ತ್ ವೆಯ್ಟ್ ಆ್ಯಂಡ್ 1.8 ಕಿಲೋ ಬರ್ತ್ ವೆಯ್ಟ್. ಆ್ಯಂಡ್ ಈ ಸಿಚುವೇಷನಲ್ಲಿ ಐ ಆಸ್ಕ್ ದ ಲೇಡಿ ಟು ಡೂ ದ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್. ಓಕೆ, ಅವರು ಬೇಡ ಮೇಡಮ್, ನನಗೆ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಎಲ್ಲ ಆಗಿ ನಾನು ಕನ್ಸೀವ್ ಆಗಿರೋದು, ನನಗೇನಕ್ಕೆ ಪ್ರೆಗ್ನೆನ್ಸಿ ಆಗುತ್ತೆ, ಇರಲ್ಲ ನೋಡಿ, ಬೇರೆ ಏನಾದರೂ ಇರುತ್ತೆ ಅಂತ ಹೇಳಿದ್ರು. ಇಲ್ಲ, ನಾವು ಮಾಡೋಣ ಅಂತ ಮಾಡಿದೆ. ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂತು. ನೋಡಿದ್ರೆ ದರ್ ವಾಸ್ ಅ ಸಿಂಗಲ್ ಲೈಫ್ ಇಂಟ್ರಾಯುಟ್ರೈನ್ ಜೆಸ್ಟೇಷನ್ ವಿಚ್ ವಾಸ್ ಹ್ಯಾವಿಂಗ್ ದ ಹಾರ್ಟ್ ಬೀಟ್. ಸೊ ಆನ್ ದ ಹೋಲ್, ವಾಟ್ ಇಸ್ ದ ಕನ್ಕ್ಲೂಷನ್ ಫ್ರಮ್ ದಿಸ್? Unnecessary fertility treatments are being undertaken only not because of the patient factor ಮಾತ್ರ ಅಲ್ಲ, ಸ್ಟ್ರೆಸ್ಸೂ ಸಹ. See, first of all, you have to know what is right for you and what is necessary for you. ನಿಮ್ಮ ಏಜ್ ಹೇಗಿದೆ, ನಿಮ್ಮದು ವಿಚ್ ಟ್ರೀಟ್ಮೆಂಟ್ ವಿಲ್ ಬಿ ಬೆಟರ್ ಫಾರ್ ಯು. ಆ್ಯಂಡ್ ಒನ್ ಮೋರ್ ಇಸ್ ದಟ್ ಪೇಷನ್ಸ್ ಇಟ್ಕೊಬೇಕು, ಆಯಿತಾ? ಪೇಷಂಟಾಗಿ ನೀವು ಯಾವುದು ಟ್ರೀಟ್ಮೆಂಟ್ ಓಕೆ ಇರುತ್ತೆ, ಯಾವ ಟ್ರೀಟ್ಮೆಂಟ್ ಓಕೆ ಇರಲ್ಲ ನಿಮಗೆ, and which is the ideal way of going through the fertility treatments to get a successful pregnancy ಅನ್ನೋದನ್ನು ನೀವು ಕ್ಲಿಯರ್ ಆಗಿ ಸ್ಪಷ್ಟವಾಗಿ, you have to go to a doctor where you can get the information and then take the right decision. And one more thing is stress iruttala, it plays a huge impact. For the example whatever I have given you, it tells you how the stress has played a huge role in their treatments. And one more thing, ladies will be doing this night shifts agirli, illa there will be traveling things which do disrupts their health factors, where stress do plays a huge role, do take it from me. Stress is having its own impact on the GnRH pulsatility agirli, LH raise agirli, and melatonin raise agirli. illa one more thing is ಅವ್ರದ್ದು ovulation imbalance ಆಗ್ಬೋದು, cortisol levels, ಇವೆಲ್ಲನೂ it's going to play a huge role in fertility treatments, my friends. So you just have to hold patience, mellow down, don't try to involve a third person in your fertility treatments. You undergo all the researches, whatever you want to, talk to your doctor personally, have your partner support completely in this one, and then take the decision. Don't trust on any third person, and don't enter into any unwarranted fertility treatments out of the social stress. This is a humble opinion from my side, because you just understand that 2 twin pregnancies ಏನಾಗಿದೆಯಲ್ಲ, ಅದು 2 ಮಕ್ಕಳು ಏನಾದರೂ ಆಗಿದೆಯಲ್ಲ, 1.6 ಕಿಲೋ 1.8 ಕಿಲೋ ಮಕ್ಕಳು. ಆ್ಯಂಡ್ ಇವಾಗ ಒಂದು ಹೆಲ್ತಿ ಪ್ರೆಗ್ನೆನ್ಸಿ ನ್ಯಾಚುರಲಾಗಿ ಆಗಿದೆ. ಬಟ್ ದಟ್ ಲೇಡಿ ಈಸ್ ನಾನು 2 ಮಕ್ಕಳು ನೋಡ್ಕೊಬೇಕು, ನನಗೆ ಯಾರು ಸಪೋರ್ಟ್ ಮಾಡೋರು ಇಲ್ಲ, ನನಗೆ ಈ ಪ್ರೆಗ್ನೆನ್ಸಿ ಬೇಡ. ಸಿ, ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ದ ಸಿಚುವೇಶನ್ ವೇರ್ ದ ಲೇಡಿ ಇಸ್ ಲ್ಯಾಂಡೆಡ್ ಅಪ್? ಆ್ಯಂಡ್ ಈವನ್ ದ ಹಸ್ಬೆಂಡ್ ಆಲ್ಸೋ ಇಲ್ಲ ಮೇಡಮ್, ನನಗೆ ಬೇಡ. So understand, don't go into unnecessary treatments where it is not necessary for you. Just avoid the third person involvement and society social stress na pakkakidi. You take the decision and then lead the way out. Okay? And fertility treatments ಅಲ್ಲಿ ತುಂಬ ಸ್ಟ್ರೆಸ್ ಇರುತ್ತೆ, ಪೇಷಂಟ್ಸ್ಗೂ ಆಗಿರಲಿ ಆ್ಯಂಡ್ ಡಾಕ್ಟರ್ಸ್ಗೂ ಆಗಿರಲಿ. ಆ್ಯಂಡ್ ಟೈಮಿಂಗ್ ಬೇಸ್ಡು, 1 ತಿಂಗಳಿಗೆ ಒಂದೇ ಎಗ್ ಬರೋದು. ಆ್ಯಂಡ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಆರ್ ನಾಟ್ 100%. ಇವಾಗೆಲ್ಲನೂ HLA ಟೈಪಿಂಗ್ ಅಂತ, ಟಿ ಸೆಲ್ಸು, NK ಸೆಲ್ಸು, T reg ಸೆಲ್ಸು, ಅವ್ರದ್ದು ಟೈಟರ್, ಇಮ್ಯುನಾಲಜಿಕಲ್ ಟೈಟರ್ಸ್ ನೋಡೋದು, ಎರಾ ಟೆಸ್ಟ್ಗಳು. ದೆರ್ ಆರ್ hundreds and thousands of tests which are available. ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಈ ನ್ಯಾಚುರಲ್ ಪ್ರೆಗ್ನೆನ್ಸಿಗಿಂತ ಉತ್ತಮವಾದ ಒಂದು ಪ್ರೆಗ್ನೆನ್ಸಿ ಟ್ರ್ಯಾಕ್ ಏನಾದರೂ ಇರುತ್ತಲ್ಲ, ಅದಕ್ಕಿಂತ ಇನ್ನೊಂದು ಇರಲ್ಲ. ಸೊ ಟ್ರೈ ಟು ಗೆಟ್ ಪ್ರೆಗ್ನೆಂಟ್ ನ್ಯಾಚುರಲಿ ಆ್ಯಸ್ early as possible whenever you require a child. Some couples do require
ಲೈಕ್ ಸೇ ದೇ ವಿಲ್ ಟೆಲ್ ನಮಗೆ ಮಕ್ಕಳು ಬೇಕು ಅಂತ ಕೆಲವೊಬ್ಬರು ಅಂತಾರೆ. ಕೆಲವೊಬ್ಬರು ಇಲ್ಲ ನನಗೆ ಟೈಪ್ 2 ಡಯಾಬಿಟಿಸ್ ಇದೆ, ಇಲ್ಲ ನನಗೆ ಕ್ರಾನಿಕ್ ಹೈಪರ್ಟೆನ್ಷನ್ ಇದೆ, ನೋ ಐ ಆಮ್ 120 ಕಿಲೋಸ್, ಐ ಡೋಂಟ್ ವಾಂಟ್ ಪ್ರೆಗ್ನೆನ್ಸಿ ಅಂತಾರೆ. ಸೊ ಅಂಥ ಜನನೂ ಇದ್ದಾರೆ, ಇಂಥ ಜನನೂ ಇದ್ದಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಲೈಕ್ ವಾಟ್ ಯು ವಾಂಟ್, ಬಿ ಕ್ಲಿಯರ್ ಅಬೌಟ್ ವಾಟ್ ಯು ವಾಂಟ್ ಆ್ಯಂಡ್ ವಾಟ್ ಯು ಡೋಂಟ್ ವಾಂಟ್. ಅಕಾರ್ಡಿಂಗ್ ದಟ್ ವೆನ್ ಯು ಗೋ ಆ್ಯಂಡ್ ಓಪನ್ ಅಪ್ ಟು ಯುವರ್ ಡಾಕ್ಟರ್ಸ್ ಐಡಿಯಾಸ್ ನೀವು ಹೇಳಿದ್ರೆ, ನೀವು ಹೆಂಗೆ ಬೇಕೋ ಹಾಗೆ ನಿಮಗೆ ಲೈಕ್ ಸೇ ಯುವರ್ ಡಾಕ್ಟರ್ ಮೈಟ್ ಪುಟ್ ಅಪ್ ದ ಟ್ರೀಟ್ಮೆಂಟ್ ಪ್ಲ್ಯಾನ್ ಫಾರ್ ಯು. ಓಕೆ, ಆ್ಯಂಡ್ ಟ್ರೈ ನಾಟ್ ಟು ಗೆಟ್ ಇನ್ ಟು ಅನ್ನೆಸೆಸರಿ ಟ್ರೀಟ್ಮೆಂಟ್ ಲೂಪ್ಸ್ ವಿಚ್ ಇಸ್ ನಾಟ್ ಫಾರ್ ಯು. ಫಾರ್ ಎಕ್ಸಾಂಪಲ್, ಇವಾಗ ಹೇಳ ನಾನು ಒಂದು ಲೈಕ್ ಸೇ ಏರ್ ಕ್ವಾಲಿಟಿ ಇಂಡೆಕ್ಸ್ ಬಂದ್ಬಿಟ್ಟು ಇಷ್ಟು 260 ಮೇಲೆ ಇದೆ. 100 ಇಸ್ ಏರ್ ಕ್ವಾಲಿಟಿ ಇಂಡೆಕ್ಸ್ ಕಟ್ ಆಫ್. ಮತ್ತು ಪೆಸ್ಟಿಸೈಡ್ಸ್ ಎಲ್ಲನೂ ಬ್ಯಾಂಡ್ ಪೆಸ್ಟಿಸೈಡ್ಸ್ ಎಲ್ಲ ಇದೆ ವೆಜಿಟೇಬಲ್ಸಲ್ಲಿ. ಸೊ ವಿಚ್ ಇಸ್ ನಾಟ್ ಅಟ್ ಆಲ್ ಗುಡ್ ಫಾರ್ ದ ಹೆಲ್ತ್ ಅಂತ ಹೇಳ್ತಾರೆ. ಸೊ ಅವೆಲ್ಲನೂ ನಾವು ಕರ್ಬ್ ಮಾಡಿಕೊಂಡು ಅದನ್ನು ಕಂಟ್ರೋಲ್ಗೆ ತರ್ದಿರ, ವೆನ್ ವಿ ಜಸ್ಟ್ ರಿಟ್ರೋಸ್ಪೆಕ್ಟಿವ್ಲಿ ವಿ ಥಿಂಕ್ ಅಬೌಟ್ ಲೈಕ್ ಸೇ ಫರ್ಟಿಲಿಟಿ ಟ್ರೀಟ್ಮೆಂಟ್ಸಲ್ಲಿ ಈ ಇಮ್ಯುನಾಲಜಿಕಲ್ ಆಸ್ಪೆಕ್ಟ್ನ ತೊಗೊಂಬಂದು ವರ್ಕೌಟ್ ಮಾಡಿ ಮತ್ತು ಈ ಸ್ಟ್ರೆಸ್ನೆಲ್ಲ ಕಂಟ್ರೋಲ್ ಮಾಡ್ತೀರಾ ಜಸ್ಟ್ ಟು ಡೀಲ್ ವಿತ್ ದ ಅದರ್ ವೇ ರೌಂಡ್ ಓನ್ಲಿ ವಿತ್ ದ ಬ್ಲಡ್ ಟೆಸ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಪಾಸಿಬಲ್. So I am telling you and stressing you, lifestyle changes are the first and foremost thing which is required for each and every person, be it be fertility treatment, be it be diabetic person, be it be hypertensive person, be it be any cancer survival, by natural like say way of getting modulate your diet pattern ಆಗಿರಲಿ, ಎಕ್ಸಸೈಸ್ ಮಾಡೋದ್ರಿಂದ, ನಿಮ್ಮದು ಸ್ಲೀಪ್ ರೆಗ್ಯುಲೇಷನ್ ತರೋದ್ರಿಂದ, ಇವೆಲ್ಲನೂ ಏನಾಗ್ತಾ ಇದೆ ಅಂದರೆ 50% ದರ್ ಇಸ್ ಅ higher chances of preventing the cancers ante gotta. So these are all the studies which have just been put up. So ಕ್ಯಾನ್ಸರ್ಸ್ಗೆ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಇಷ್ಟೊಂದು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಫರ್ಟಿಲಿಟಿಗೆ ಯಾಕಾಗಲ್ಲ? ಇಟ್ ಈಸ್ ದ ಫಸ್ಟ್ ಥಿಂಗ್. ಅಂಡರ್ಸ್ಟ್ಯಾಂಡ್ ಫ್ರೆಂಡ್ಸ್, ಡೂ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ದ ನೀಡ್ ಆಫ್ ದ ಹಾರ್ಟ್. ಜಸ್ಟ್ curb down whatever you are able to prevent the harmful effects which are going to go inside your body. ಪೊಲ್ಯೂಷನ್ಸ್ ಆಗಿರಲಿ, ಪ್ಲಾಸ್ಟಿಕ್ ಯೂಸೇಜಸ್ ಆಗಿರಲಿ, ಅವನ್ಸ್ ಅಲ್ಲಿ ಪ್ಲಾಸ್ಟಿಕ್ ಕಂಟೈನರ್ಸ್ ಇಡೋದು, ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ಇಲ್ಲ ಜಾಸ್ತಿ ಹಾಟ್ ಸಬ್ಸ್ಟೆನ್ಸ್ ಹಾಕ್ಬಿಟ್ಟು ಅವನಲ್ಲಿ ಕುಕ್ ಮಾಡೋದಾಗಿರಲಿ, ಔಟ್ಸೈಡ್ ಫುಡ್ಸ್ ಆಗಿರಲಿ, ಆ್ಯಂಡ್ ಅನ್ವಾಶ್ಡ್ ಫ್ರೂಟ್ಸು ವೆಜಿಟೇಬಲ್ಸ್ ತೊಗೊಳ್ಳೋದಾಗಿರಲಿ, ಈ ಪೆಸ್ಟಿಸೈಡ್ಸ್ನ ಕಂಟ್ರೋಲ್ ಮಾಡೋದು, ಮತ್ತು ಎಕ್ಸಸೈಸಸ್ಸು, ಸ್ಟ್ರೆಸ್ನ ಹೊರಗಡೆ ಇಡೋದು, ಇವೆಲ್ಲನೂ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನಿಮ್ಮ ಫರ್ಟಿಲಿಟಿ ಟ್ರೀಟ್ಮೆಂಟ್ಸಲ್ಲಿ. ಟೇಕ್ ಇಟ್ ಫ್ರಮ್ ಮೀ, ಕೀಪ್ ಔಟ್ ದ ಸ್ಟ್ರೆಸ್, ಡೋಂಟ್ ಗೆಟ್ ಇನ್ ಟು ಅನ್ನೆಸರಿ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್. ಜಸ್ಟ್ ಫ್ರಮ್ ಟುಡೇ ಯು ಜಸ್ಟ್ ಸ್ಟಾರ್ಟ್ ವಿತ್ ಯುವರ್ ಲೈಫ್ ಸ್ಟೈಲ್ ಚೇಂಜಸ್ ಅಟ್ ದ ಬೆಸ್ಟ್. ಆ್ಯಂಡ್ ಹಿಂಗೆ ಇರಬೇಕು ಹಂಗೆ ಇರಬೇಕಂತಲ್ಲ, ನಿಮ್ಮ ಮನೆಗಳಲ್ಲಿ ಏನು ಲೈಕ್ ಸೇ ಫೆಸಿಲಿಟಿ ಇರುತ್ತೋ, ಸೇ ಜಿಮ್ಗೆ ಹೋಗ್ಬೇಕಂತ ಏನಿಲ್ಲ, ಯು ಕ್ಯಾನ್ ಡೂ ಅ ವಾಕಿಂಗ್, ಯು ಕ್ಯಾನ್ ಡೂ ಯೋಗಾಸ್ ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸಸ್ and whichever time it is possible, and healthy way irutte. So for that you have to go and reach out the best doctor whoever is available nearer to you and try to get to know, track it down, like what is the best solution for you. Thank you.